ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು SIT ತಂಡದಲ್ಲಿ ಒಬ್ಬ ಅಧಿಕಾರಿ ಭೀಮನನ್ನು ನಿನ್ನೆ ಬೆದರಿಸಿ ವಿಡಿಯೋ ಮಾಡಿ ಈಗ ನಾಪತ್ತೆ ಆಗಿರುವಂಥ ಘಟನೆ ನಡೆದಿದೆ. ಹಾಗಾಗಿ SIT ತಂಡದ ಮೇಲೇ ಈಗ ಅನುಮಾನ ಬರ್ತಾ ಇದೆ. 2-3 ದಿವಸದಿಂದ ಕೆಲವೊಂದು ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಜೊತೆ ಸೌಜನ್ಯ ಹೋರಾಟಗಾರರಾದ ಜಯಂತ ಟಿ ಅವರಿದ್ದಾರೆ. ಅವ್ರ ಹತ್ರನೇ ಕೇಳೋಣ ಏನು ಘಟನೆ ಆಯಿತು ಅಂತ ಅನ್ನೋದನ್ನು ಕೇಳೋಣ. ಸರ್, ಏನಾಯಿತು ಸರ್? ನಿನ್ನೆ ಎಲ್ಲ SIT ತಂಡದ ಬಗ್ಗೆ ಅನುಮಾನ ಮಾಡ್ತಾ ಇದ್ದಾರೆ, ಎಲ್ಲ ಮೊನ್ನೆಯಿಂದ ಅನುಮಾನ ಮಾಡ್ತಾ ಇದ್ದಾರೆ. ನಾನು ಈ ಹಿಂದೆ ಹೇಳ್ತಾ ಇದ್ದೆ, ನಮಗೆ ಒಳ್ಳೆ ಒಬ್ಬರು ಅಧಿಕಾರಿಗಳು ಸಿಕ್ಕಿದ್ದಾರೆ, ಒಂದು ತಂಡದವರು ಇದ್ದಾರೆ, ಒಳ್ಳೆ ರೀತಿ ತನಿಖೆ ಆಗ್ಬೋದು. ದೇಶವು ಇಂದಿನ ತನಕ ಕಾಣಿಸಿದಂಥ ಒಂದು SIT ತಂಡ ಕರ್ನಾಟಕಕ್ಕೆ ರಚನೆಯಾಗಿದೆ. ಇದು ದೇಶಕ್ಕೆ ಒಂದು ಮಾದರಿ ಆಗ್ಬೋದು. SIT ಮೇಲೆ ಎಷ್ಟೋ ಜನ ನಂಬಿಕೆ ಇಲ್ಲ. ಇದನ್ನು ರಚನೆ ಮಾಡುವಾಗಲೇ ಎಷ್ಟೋ ಜನ ಕಮೆಂಟ್ ಹೊಡ್ತಾಯಿದ್ರು, ನಿಮಗೆ ನಂಬಿಕೆ ಇದೆಯಾ ಅಂತ ಕೇಳ್ತಾಯಿದ್ರು. ಅಂದರೆ ಅಷ್ಟೇ ಎಲ್ಲ ಪ್ರಕರಣವೂ ಗದ್ದಲಲ್ಲಿ ಹೊಡೆದೆ, ಯಾವುದೋ ಸತ್ಯ ಹೊರಗೆ ಬಂದಿರೋದು ಯಾವುದೂ ಇಲ್ಲ ಇಲ್ಲಿ. ಅಂಥ ಸಂದರ್ಭ ಯಾರಿಗೂ ಧೈರ್ಯ ಇಲ್ಲ. ಅಷ್ಟೊಂದು ನಾವು ಹೇಳಿದೆ ಇಲ್ಲ, ಮೇಲಾಧಿಕಾರಿ ಒಳ್ಳೆಯವರು, ಒಳ್ಳೆ ವ್ಯಕ್ತಿ, 100% ಅವ್ರು ಮಾಡೇ ಮಾಡ್ತಾರೆ ಅಂತ ಹೇಳಿದೆ. ಅದರ ಮಧ್ಯದಲ್ಲಿ ಈ ಒಂದು ಟೀಮನ್ನು ಒಳ್ಳೆ ರೀತಿ ನಾವು ಹೇಳಿದ್ವಿ. ನಿನ್ನೆ ತನಕನೂ ಹೇಳಿರೋದು ಹೌದು, ಒಳ್ಳೆ ತಂಡ ಅಂತ. ಆದರೆ ನಿನ್ನೆ ಸಾಯಂಕಾಲ ಒಂದು ಬೆಳವಣಿಗೆ, ಈ ಒಂದು ಸುದ್ದಿ ಬರೋದು ನೋಡಿದರೆ ಇದೇನಪ್ಪ, ಈ ನಾವು ಮಹೇಶನ್ನ ಹೇಳ್ತಾರೆ ಎಲ್ಲರನ್ನೂ ಪರ್ಚೇಸ್ ಮಾಡಿ ಆಯ್ತು ಅಂತ ಹೇಳಿದ್ರು ಈ ಪ್ರಭಾವಿ ವ್ಯಕ್ತಿಗಳು. ಆದರೆ ಇವರನ್ನೂ ಪರ್ಚೇಸ್ ಮಾಡಿದಾರಂತ ಅಲ್ಲಿ ಗೊತ್ತಾಯಿತು. ಅಂದರೆ ನನ್ನ ಪ್ರಕಾರವಾಗಿ ಆ ಮೇಲಾಧಿಕಾರಿಯವರು ಇದಕ್ಕೆ ಯಾರು 3 ಜನ ನೇಮಕ ಮಾಡಿದಾರಲ್ಲ, ಅವರು ಯಾರು ಬೇಕಾದ್ರೂ ನೇಮಕ ಮಾಡಬೇಕಿತ್ತು. ಅವರಿಗೆ ಬೇಕಾದ್ರೂ ನೇಮಕ ಮಾಡಿ ಆ ನಂತರ ಕೆಳಗಿನ ನೇಮಕ ಮಾಡಬೇಕಿತ್ತು. ಇದು ಸರ್ಕಾರ ಯಾರು ಬೇಕಾದ್ರೂ ಎತ್ತಿ ಹಾಕಿರೋದು ಕಾಣಿಸುತ್ತೆ. ಇಲ್ಲ, ಏನಕ್ಕೆ ಬೇಕು, ಬಂದು 1 ವಾರ ಆಗಿಲ್ಲ. ಮಂಜುನಾಥ್ ಗೌಡ ಶಿರಸಿ, ಅಲ್ಲಿಯ ಗ್ರಾಮಾಂತರ ಕಾಣಿಸುತ್ತೆ, ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟ್ರು, ಅವರು ಈ ಸಾಕ್ಷಿಗೆ ಬೆದರಿಸಿ ನಮ್ಮ ಸೌಜನ್ಯ ಹೋರಾಟಗಾರರ ವಿರುದ್ಧ ಸೌಜನ್ಯ ಹೋರಾಟಗಾರನ ಏನಾದರೂ ಮಾಡಿ ಜೈಲಿಗೆ ಹಾಕಿದರೆ ಈ ಒಂದು ಏನಾಯಿತು ತೆಗೆಯುವ ಕೆಲಸ ನಿಂತೋಗುತ್ತೆ ಅಂತ ಬೆದರಿಸಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ. ಯಾವ ಉದ್ದೇಶ ಗೊತ್ತಿಲ್ಲ, ಅದು ಅವ್ನ ಮನೆಯವರಿಗೆ ಏನಾದರೂ ತೋರಿಸಿಲ್ಲ ಗೊತ್ತಿಲ್ಲ. ಇದು ಮಾಡ್ಕೊಂಡು ಹೋಗಿರೋದು ನಾಚಿಕೆ ಕಟ್ಟ ಕೆಲಸವನ್ನು ಮಾಡ್ತಾ ಇದ್ದಾನೆ. ಒಂದು ಸರ್ಕಾರದ ಒಂದು ಡ್ರೆಸ್ಸನ್ನು ಹಾಕಿಬಿಟ್ಟು ಯೋಗ್ಯತೆ ಕಟ್ಟವರು ಇಂಥ ಕೆಲಸ ಮಾಡೋದ್ರ ವಿರುದ್ಧ ನಾವು ಅವರನ್ನು ವಿರೋಧಿಸ್ತಾ ಇದ್ದೀವಿ. ಮೇಲಾಧಿಕಾರಿ ವಿರುದ್ಧ ಇನ್ನೂ ಗೌರವ ಇದೆ, ಅದನ್ನು ಅವರು ಉಳಿಸ್ಬೇಕಂತ ನಾನು ಹೇಳ್ತಾ ಇರೋದು. ಸರ್ಕಾರವೂ ಮನೆ ಮಾಡ್ತಾ ಒಂದೇ ನೋಡಿ, ಮೇಲಾಧಿಕಾರಿಗೆ ಇನ್ಚಾರ್ಜ್ ಕೊಡಿ, ಅವರ ನೇತೃತ್ವದಲ್ಲಿ ಮಾಡಲಿಕ್ಕೆ ಬಿಡಿ. ಇಲ್ಲ, ನೀವು ಒಂದು ವಿಷಯ ಮಾಡಿ, ಇದನ್ನು ನೇರವಾಗಿ ದಿನಾಳು ವರದಿ ನೇರವಾಗಿ ಜಡ್ಜಿಗೆ, ನ್ಯಾಯಾಧೀಶಿಗೆ ಸಲ್ಲಿಕೆ ಮಾಡಬೇಕು. ಸರ್, ಇವಾಗ ನಿಮಗೆ ಈಗ ಪ್ರಚಾರ ಹೇಗಾಯಿತು? ಇದು ಯಾರಿಗೆ ಮೊದಲು ಗೊತ್ತಾಯಿತು? ಇದು ಭೀಮ ಏನಾದರೂ ಹೇಳಿದ್ನಾ? ಯಾವ ಥರ ಬೆದರಿಕೆ? ಅದು ನಮಗೆ ನ್ಯೂಸಲ್ಲಿ ಬಂತಲ್ಲ, ಇವಾಗ ನಮಗೆ ನ್ಯೂಸಲ್ಲಿ ಬಂತು ಈ ರೀತಿಯಲ್ಲಿ ಇದೆ ಅಂತ. ಮತ್ತು ಕೆಲವೊಬ್ಬ ಮೂಲದಿಂದ ಬಂತು. ಇದು ಏನು ಬೆದರಿಕೆ ಹಾಕಿದಾರಂತೆ ಸರ್? ಬೆದರಿಕೆ ಒಂದನೇದಾಗಿ ಅವನಿಗೆ ಇದರಲ್ಲೇ ಮುಂದೆ ಹೋದರೆ ನಿನ್ನನ್ನು ಜೈಲಿಗೆ ಹಾಕ್ತೀವಿ. ಅವನು ಏನಕ್ಕೆ ಸ್ವಾಮಿ ಎದುರಿಸ್ಬೇಕು ಇವರು? ಸತ್ಯಾಸತ್ಯ ರೀತಿಯಲ್ಲಿ ಅದು ತನಿಖೆ ಆಗೋದರೆ ಓಕೆ, ಅವನಿಗೆಲ್ಲ ಸಹಕಾರ ಕೊಟ್ಟು ಸರಿಯಪ್ಪ, ಇಲ್ಲೆಲ್ಲ ಇದೆ, ಎಲ್ಲ ತೆಗಿಬೇಕು, ಎಲ್ಲ ಮಾರ್ಕ್ ಮಾಡಿ ತೆಗಿಯೋ ಕೆಲಸ ಮಾಡಬೇಕು ಸ್ವಾಮಿ. ನಿನ್ನ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿ ಇವನು ಯಾರು? ಆ ಜೈಲಿಗೆ ಹೋದಾರ ಬರಬೇಕಿತ್ತು ಅಲ್ಲಿಗೆ. ಇವು ಬೈಬಿಳಿಸೋ ಕೆಲಸ ತಾನೇ ಮಾಡಿರೋದು ಇವರು. ಈ ಕೆಲಸ ಮಾಡಿ ತಿರುಗಿ ಇನ್ನೊಂದು ಮಾಡಿರೋದು ಏನಂತ ಹೇಳಿದೆ, ಕೇಳಿಬಂದಿರೋ ಪ್ರಕಾರವಾಗಿ ಎಲ್ಲ ಬುರುಡೆ ಜಯಂತ್ ಟಿ ತಂದು ಕೊಟ್ಟಿರೋದು ಅಂತ. ಏನು ಎಲ್ಲಿ ತಗೊಂಡು ಅವನ ಹತ್ರ ಕೇಳಬೇಕು, ಅಲ್ಲಿ ಮಣ್ಣಿದ್ರೆ ಮಣ್ಣು ಟೆಸ್ಟ್ ಮಾಡಿಸ್ಬೇಕು. ಹೌದಾ? ಇದೆಲ್ಲ ಮಾಡ್ಬೇಕು ತಾನೆ, ಆ ನಂತರ ಹೇಳ್ಬೇಕು ತಾನೆ. ಇದೇನಕ್ಕೋಸ್ಕರ ವೀಡಿಯೋ ಮಾಡ್ಕೊಂಡು ಹೋಗಿರೋದು? ಮತ್ತು ಇನ್ನೊಂದೇನೋ ಹೇಳಿದ್ರಂತೆ, ಕಾವಂದ್ರನ್ನು ಜೈಲಿಗೆ ಕಳಿಸ್ಬೇಕು, ಇಲ್ಲಾಂದರೆ ಜಯಂತ್ ಟಿ ನಿಮ್ಮನ್ನು ಹೊಡೆದಾಕ್ತಾರಂತೆ. ಯಾರು ಸ್ವಾಮಿ ನಾನು? ಅವರ ರೀತಿಯಲ್ಲಿ ಕೊಲೆಗಡ್ಕರು ನಾನು ಕೊಲೆ ಮಾಡುವನ? ಅವ್ರ ಥರ ಇರುವೆನ್ನು ಸಾಯಿಸಲ್ಲ ಅಂತೇಳಿ ನಾನು ಕೋಳಿಯನ್ನು ಸಮೇತ ಸಾಯಿಸಿಗೆ ಹೋಗಲ್ಲ, ನಾನು ಅದಕ್ಕೂ ಹೋಗಲ್ಲ. ಆ ಥರಕ್ಕೆ ಹೋರಾಟ ಮಾಡ್ತೀವಿ, ಭ್ರಷ್ಟರ ವಿರುದ್ಧ ಹೋರಾಟ ಮಾಡ್ತೀವಿ. ಅದರೇ ಸತ್ತರೂ ಪರವಾಗಿಲ್ಲ, ತಲೆ ಕೆಲಸ. ಆದರೆ ಇಂಥ ನೀಚರ ಕೈಯಲ್ಲಿ ನಾವು ಸಾಯಬಾರ್ದು. ಮೊನ್ನೆಯಿಂದ ನಾವು ರಿಪೋರ್ಟ್ ಮಾಡ್ತಾ ಇರುವಾಗ ಮಂಜುನಾಥ್ ಗೌಡ ಅವರ ಮುಖಚರ್ಯನೇ ಬೇರೆ ಇತ್ತು. ಭೀಮನ ಜೊತೆನೇ ಇದ್ರು, ಸ್ವಲ್ಪ ಕ್ಲೋಸ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಹೌದು. ಈಗ ನಿನ್ನೆ ಅದು ಎಲ್ಲಿ ಇದು ಈ ವಿಡಿಯೋ ಮಾಡಿರೋದು ಎಲ್ಲಿ ಆಗಿರುವಂಥದ್ದು? ಅಲ್ಲ, ನಮಗೆ ಸಿಕ್ಕ ಮಾಹಿತಿ ಪ್ರಕಾರವಾಗಿ ಕಚೇರಿಯಲ್ಲಿ, SIT ಕಚೇರಿಗೆ ಹೌದು, ರಾತ್ರಿ ಕರ್ಕೊಂಡು ಹೋಗಿ ನಂತರ ಅಲ್ಲಿ ಕಚೇರಿಯಲ್ಲಿ ಮಾಡಿರೋದಂತ. ಅವನ್ನು ಮೊದಲನೇದಾಗಿ ಅದರಿಂದ ಎತ್ತಾಕಬೇಕು. ಸರ್, ಈಗ ಅವರು ವಿಡಿಯೋ ಮಾಡಬೇಕಾದ್ರೆ ಬೇರೆ ಆಫೀಸರ್ಸ್ ಎಲ್ಲ ಅಲ್ಲಿ ಇರೋದಿಲ್ಲ ಸರ್? ಅವರು ಕೂಡ ಇದ್ರ ಜೊತೆ ಸೇರ್ಕೊಂಡು ಆಗಿರ್ಬೋದು, ಅದಕ್ಕೆ ಆಗಿರ್ಬೋದು. ದೊಡ್ಡ ಅಧಿಕಾರಿಗೆ ಎಲ್ಲ ಬಂದ್ಬಿಟ್ಟು ನೋಡ್ಕೊಂಡಿರ್ಲಿಕ್ಕೆ ಆಗಲ್ವಲ್ಲ. ಇನ್ನು ನೋಡಿ, ಕಚೇರಿಯಲ್ಲಿ ಎಲ್ಲ ವಿಡಿಯೋ ಇರಬೇಕು.
ವಿಡಿಯೋಕ್ಕಾಗಬೇಕು. ಅದೇ ರೀತಿಯಲ್ಲಿ ಮೇಲಾಧಿಕಾರಿ ಕಚೇರಿಯಲ್ಲಿ ಇರಬೇಕು, ಅಲ್ಲೂ ಅದನ್ನು ನೋಡ್ತಾ ಇರಬೇಕು. ಹೌದು ಹೌದು ಹೌದು. ಅವಾಗ ಎಲ್ಲ ಬಂದು ಹೋಗೋ ಫುಲ್ಲು ಗಾಡಿ ಇವೆ ಎಲ್ಲ ಫೆಸಿಲಿಟಿ ಇರುತ್ತೆ, ನೀಡಿ ಎಲ್ಲಿ ಹೋಗೋದು ಬರೋದು ಎಲ್ಲ ನೋಡ್ಬೋದು. ಮತ್ತು ಅಲ್ಲೂ ಎಲ್ಲಿ ಆ ಜಾಗದಿಂದಲೂ ಎಲ್ಲ ಮಾನಿಟ್ರಿ ಮಾಡುವಂಗೆ ಇರಬೇಕು. ಅಲ್ಲಿ ಒಂದು 2-3 ಜನ ಇದ್ದು ಅದನ್ನು ಮಾನಿಟ್ರಿ ಮಾಡಿ ಏನಾಗ್ತದೆ ಎಲ್ಲ ವರದಿ ವಾರ ಪಬ್ಲಿಕ್ಗೆ ವರದಿ ಕೊಡಬೇಕು. ಇಲ್ಲ ನೇರವಾಗಿ ಆ ಮೀಡಿಯಾದವರಿಗೆ ಅದನ್ನು ಕವರೇಜ್ ಮಾಡುವ ವ್ಯವಸ್ಥೆ ಮಾಡಬೇಕು. ಸರ್ 2 ದಿವಸದಿಂದ ಕಾರ್ಯಾಚರಣೆ ನಡೆಯೋ ಸ್ಥಳದಲ್ಲಿ ಲಾಯರ್ಗಳು ಕಾಣ್ತಾ ಇಲ್ಲ, ಏನು ವಿಷಯ ಸರ್, ಏನು ಆಗಿರ್ಬೋದು? ಅಲ್ಲ, ಲಾಯರ್ನವರು ಅವರಷ್ಟೇ ಕಾರಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ನಾನು ಬಂದಿಲ್ಲ, ನಾನು ಯಾವ ಸ್ಪಾಟಿಗೆ ನೋಡಿಲ್ಲ, ನಾನು ಬಂದಿಲ್ಲ. ಅಂದರೆ ಒಟ್ಟಿಗೆ ಬಿಡ್ತಾ ಇಲ್ಲ, ಅದು ಬಿಡಬೇಕು, ಒಟ್ಟಿಗೆ ಇರಬೇಕು. ನನ್ನ ಪ್ರಕಾರವಾಗಿ ನೋಡಿ, ಏನು ಇವರಿಗೆ ಅಧಿಕಾರಿಯಾಗಿ ಇನ್ನೊಬ್ಬರಾಗಲಿ ಒಂದು ತಿಂಡಿ ಒಂದು ನೀರು ಕೊಟ್ಟರು ಕುಡಿಬಾರ್ದು, ನೀರು ಕೊಟ್ಟರು ಕುಡಿಬಾರ್ದು. ಈಗ ಮೊನ್ನೆಯಿಂದ ಊಟ ಎಲ್ಲ ಅವ್ರ ಜೊತೆ ಅದೇನೋ ಕೊಡ್ತಾ ಇದ್ದಾರೆ. ನಾನು ಇವಾಗ ವಕೀಲರಿಗೆ ಒಂದು ವಿನಂತಿಸ್ಕೊಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನೀರಲ್ಲಿ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ತಿನ್ನಿಸಬಾರ್ದು. ಯಾಕೆ ಸರ್? ಸ್ಲೋ ಪಾಯ್ಸನ್ ಆಗಿ ಕೊಲೆ ಮಾಡ್ತಾ ಇದ್ದಾರೆ. ನಿಮಗೆ ಸೌಜನ್ಯ ವಿಷಯದಲ್ಲಿ ಬೇಕಾದ್ರೆ ಬಂದರೆ ಅವರ ಸೌಜನ್ಯ ದೊಡ್ಡ ಸಂಬಂಧಿಕರು ಈ ನಿಖಿಲ್ ಜೈನನ್ನು ಇಲ್ಲಿ ಧರ್ಮಸ್ಥಳದಿಂದ ಮಂಗಳೂರಿಗೆ ಕರ್ಕೊಂಡು ಹೋಗಿರೋದು. CBI ತನಿಖೆ ಆಗುವತ್ತಿಗೆ ಅವರು ಡೆತ್ ಆಗಿದ್ದಾರೆ. ಅಂದರೆ ಅದು ಸ್ಲೋ ಪಾಯ್ಸನ್ ಆಗಿರುತ್ತೆ. ಇನ್ನೊಬ್ಬನು ಸ್ಲೋ ಪಾಯ್ಸನ್ ಸಾಯಿಸಿ ಇವನಿಗೆ ಅಲ್ಲಿ ಇರುವಂಥ ಆ ಅತ್ಯಾಚಾರಿಗೆ ಸ್ಲೋ ಪಾಯ್ಸನ್ ಒಂದೇ ಮದ್ದು. ಸೌಜನ್ಯ ತಂದೆ ಸಾವಿನ ಬಗ್ಗೆ ಕೂಡ 100% ಅದು ಇದೆ. ಇವಾಗ ಅದೊಂದು ಡಾಕ್ಟರ್ ಆದಮ್ ಮತ್ತು MLA ಪ್ರತಿಯೊಬ್ಬರನ್ನು ಎಲ್ಲ ಕಡೆ ಅಂಥ ಒಂದು ಇದಕ್ಕೆ ಎಂಥ ಹೆಸರು ನಮಗೆ ಬರ ಕ್ರಿಮಿ ಅಂಥ ಒಂದು ದುಷ್ಟ ಶಕ್ತಿ ನಮ್ಮ ದೇಶದಲ್ಲಿದೆ. ಬರೀ 6 ತಿಂಗಳಲ್ಲೇ ಅವರು ಹುಷಾರಿಲ್ಲದೆ ಇದ್ದಾಗಿ ಹೌದು ತೀರ್ಕೊಂಡಿರೋದು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಆದರೆ ಧರ್ಮಸ್ಥಳ ಗ್ರಾಮಕ್ಕೆ ಸ್ವಾತಂತ್ರ್ಯ ಸಿಗಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ದೊಡ್ಡ ಫ್ಲೆಕ್ಸ್ ಹಾಕಿಬಿಟ್ಟು ಹೇಳ್ತಾರೆ, ನಾನು ಆಯ್ತಪ್ಪ ಮಾಡಿ, ನೀವು ದೇವಮಾನವ ಆಗಿರಿ, ನಿಮಗೆ ನಾವು ಕೇಳಲಿಕ್ಕೆ ಬರಲ್ಲ. ಆನೆ ಮಾವುತ ಇದು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ. ಆನೆ ಮಾವುತ ಯಮುನಾ ಅವರ ತಾಯಿ ಕೂಡ ಇದೇ ರೀತಿ ತೀರ್ಕೊಂಡಿದ್ದಾರೆ. ಹೌದು ಅವರು ಸಾಕ್ಷಿಯನ್ನು ದೂರು ಕೊಡುವವರನ್ನು ಎಲ್ಲರನ್ನು ಕಲ್ಲೆತ್ತಿ ಹಾಕಿಬಿಟ್ಟು ಸಾಯಿಸಬೇಕಾದ್ರೆ ಆಲೋಚನೆ ಮಾಡಿ. ಅಲ್ಲ, ನಾನೇ ಕೊಡ್ತೀನಿ ಸ್ವಾಮಿ, ಪದ್ಮಲತಾ ಪ್ರಕರಣದಲ್ಲಿ ನಾನೇ ಕೊಡ್ತೀನಿ. ಈವಲು ಜೀವಂತವಾಗಿ ನೋಡಿದವರು ಇದ್ದಾರೆ ಸರ್. ಪದ್ಮಲತಾ ಇದು ಪಳೆಯುಳಿಕೆ ಈಗ ಅಲ್ಲಿ ಹೂತಾಕಿದ್ದಾರೆ, ಅಲ್ಲಿ ಏನಾದ್ರು ಆಸ್ತಿ ಪಂಜರ ಸಿಗ್ಬೋದು ಸರ್? 100% ಅವ್ರು ಅವತ್ತೇ ಅವರ ಅಪ್ಪ ಮಾಡಿರೋದು ಆಸ್ತಿ ಊತಾಕಿ ನಮ್ಮ ಇದರ ಪ್ರಕಾರವಾಗಿ ಭರಣ ಮಾಡಬೇಕಿತ್ತು, ಅದು ಮಾಡಿಲ್ಲ, ಊತಾಕಿರೋದು. ಅದು ಅಲ್ಲದೆ ಪದ್ಮಲತಾ ಒಂದು ಫೋಟೋ ಬರೆದ ಕೆಳಗೆ ಕೊಲೆಯಾದದ್ದು ದಿನ ಅಂತ, ಕೊಲೆಯಾದದ್ದು ಕೆಲಸ ಅಂದರೆ ಕೊಲೆ ಮಾಡಿರೋದು ಅಂತ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಅದು ಆ ಥರ ತಲೆ ಓಡಿಸ್ತಾರೆ. ಆಲೋಚನೆ ಮಾಡಿ ಅದನ್ನು ಓಪನ್ ಮಾಡಿ. ಇವಾಗ ಈ ರೀತಿಯಲ್ಲಿ ನೋಡಿದರೆ ಇದು ಯಾವುದು ಓಪನ್ ಆಗಲ್ಲ ಅಂತ ಕಾಣಿಸುತ್ತೆ ಸರ್. ನಿಮ್ಮನ್ನು ಹೌದು ಸರ್, ಈಗ ನಿಮ್ಮನ್ನು ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ. ಏನು ಸರ್, ನಿಮ್ಮ ಹತ್ರ ಅಷ್ಟೊಂದು ಸಾಕ್ಷಿ ಇದೆಯಾ? ಅದಕ್ಕೆ ತಾನೇ ಇವಾಗ ಇವರು ಒಂದು ಮಾತು ಹೇಳಿದೆ ನನಗೆ, ಆಯಿತು ಸ್ವಾಮಿ, ನೀವು ಎಲ್ಲೆಲ್ಲ ಇದೆ ಎಲ್ಲ ಬಂದು ತೆಗೆಸಿಕೊಡಿ ಅಂತೇಳಿ. ನಾನು ತೆಗಿಯಲ್ಲ, ಯಾರು ಊತ ಹಾಕಿರೋದು ಎಲ್ಲ ತೋರಿಸ್ಕೊಡ್ತೀವಿ. ಇವಾಗ ಭೀಮ ಬಂದಲ್ಲ, ಭೀಮ ಮಾತ್ರ ಅಲ್ಲ, ನಾವು ನಿನ್ನೆ ಸೇಟಿಗೆ ದೂರು ಕೊಡಲಿಕ್ಕೆಲ್ಲ ರೆಡಿ ಇದೆ. ಬೇರೆಯವರು ಕೂಡ ಹೌದು ಸ್ವಾಮಿ, ತಂದು ಹಾಕಿದವರು ನೋಡಿದವರು ಇವಲ್ಲಿದೆ, ಮತ್ತು ಭೀಮನು ಊತ ಹಾಕಿ ನೋಡೋರು ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ. ಅದೇ ಭೀಮ ಒಬ್ಬನೇ ಆಗಲಿಕ್ಕಿಲ್ಲ, ಯಾಕಂದರೆ ಈಗ ಹಣ ಎತ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಬೇರೆ ಯಾರಾದ್ರು ಕಾಯ್ತಾ ಇರಬೇಕು, ನೋಡ್ತಾ ಇರಬೇಕು. ಹೌದು, ಈ ಥರ ಎಲ್ಲ ಇರ್ತದೆ. ಹೌದು. ಈಗ ಹೆಣ ತೊಗೊಂಡು ಹೋಗ್ಬೇಕಾದ್ರೆ ಹಾರೆ ಮತ್ತು ಗುದ್ದಲಿ ಎರಡನ್ನು ತೊಗೊಂಡು ಹೋಗ್ಬೇಕು. 3 ವಸ್ತುನೂ ಒಬ್ಬನೇ ತೊಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹೌದು, ಹಾಗೆಲ್ಲ ಅನುಮಾನ ಇದೆ, ಎಲ್ಲರೂ ಇದೆ. ಎಷ್ಟೋ ಜನ ಇವೆಲ್ಲ ಮುಂದೆ ಬರ್ತಾ ಇದ್ದಾರೆ, ಅವ್ರು ಮುಂದೆ ಬರ್ತಾರೆ. ನಾನು ಹೇಳ್ತಾ ಇರೋದು ನೋಡಿ, ನಿಮಗೆ ಆಗಲ್ಲ ಬಿಟ್ಟಾಕಿ, ಕಾನೂನಲ್ಲಿ ಇವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಬಿಟ್ಟಾಕಿ ಸಾಯಲಿ. ನಾವು ನಮ್ಮ ರೀತಿಯಲ್ಲಿ ಏನಾದ್ರು ತೆಗೆದು ಜನಕ್ಕೆ ತೋರಿಸಿ ನಾವು ನಮ್ಮಷ್ಟಿಗೆ ಇರ್ತೀವಿ. ಆವಾಗ ನಮ್ಮ ಮೇಲೆ ಏನು ಕ್ರಮ ಹೇಳ್ತೀರಿ ಅದು ತಗೊಳ್ಳಿ ಸರ್. ಮತ್ತೆ ಇನ್ನೊಂದು ಯಾರೋ ಒಬ್ರು ನಿನ್ನೆ ಹೇಳಿದ್ರು, ಈ ಹೆಣ ಉಳುವಂತ ಕೆಲಸ ಹಗಲೊತ್ತೇ ಮಾಡ್ತಾ ಇದ್ರಂತೆ. ಹೌದು ಸರ್? ಹೌದು, ರಾತ್ರಿ ಹೊತ್ತು ಮಾಡ್ತಾ ಇರಲಿಲ್ಲ, ಹಗಲೊತ್ತೇ ಮಾಡ್ತಾರೆ. ರಾತ್ರಿ ಮಾಡಲ್ಲ, ಆಗಲೇ ಮಾಡೋದು. ಅವನಿಗೆ ಮಾತ್ರ ನಿಯಮ ಇದೆ, ರಾತ್ರಿ ಉಳ್ಬಾರ್ದು ಅಂತ. ಅವನಿಗೆ ಡೈಲಿ ಉಳ್ಬೇಕಂತ ಎಲ್ಲರೂ ತಿಳ್ಕೊಂಡಿದ್ದು ರಾತ್ರಿ ಹೋಗಿ ಎಲ್ಲರೂ ಗೊತ್ತ ಇಲ್ಲದೆ ಹಾಗೆ ತಗೊಂಡೋಗಿ ಹೆಣ ಉಳ್ತಾರೆ ಅಂತ. ಇಲ್ಲ, ಹಗಲೊತ್ತೇ ಉಳ್ತಾರೆ, ಎಲ್ಲರೂ ನೋಡುವಾಗೆ ಉಳ್ತಾರೆ. ಆ ರಸ್ತೆ ಬದಿ ಎಲ್ಲ ನೋಡ್ತಾ ಇರ್ತಾರಲ್ಲ, ಅದನ್ನೇ ಅವರು ಉಳ್ತಾ ಇರೋದನ್ನೇ ನೋಡಿದವರು ಇವಾಗ ಇದ್ದಾರೆ. ಅವರು ಮುಂದೆ ಬರ್ತಾ ಇದ್ದಾರೆ. ಇವಾಗ 13ನೇ ಪಾಯಿಂಟ್ ಮಾರ್ಕ್ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಇದೆ, ಎಲ್ಲೆಲ್ಲಿ ಬೂತ್ ಹಾಕಿ ಇನ್ನು ಬೇರೆಯವರು ಬರ್ತಾ ಇದ್ದಾರೆ ಹೇಳಲಿಕ್ಕೆ. ಇನ್ನೇನು ಬೇಕು ಸ್ವಾಮಿ, ಇಷ್ಟೆಲ್ಲ ಸಾಲದವರಿಗೆ? ಇವರೇ ಆಗಲ್ಲ, ಹೇಳಿ ಬಿಟ್ಟಾಕಿ, ನೀವು ತಂದುಕೊಡಿ, ಇಲ್ಲ ನೀವು ಬಂದು ಯಾರನ್ನ ತಿಳಿಸಿ, ನಾವು ಇತ್ತಾಚಿಯ ಬೇಕಾದ್ರೆ ಜನ ಕರ್ಕೊಂಡು ಎಲ್ಲ ತಿಳಿಸಿ ಅಲ್ಲಿ ಬಂದು ಪಂಚನಾಮೆ ಎಲ್ಲ ಮಾಡಿ ತಗೊಂಡು ಹೋಗ್ಲಿ, ಸಾಕಲ್ಲ, ಯಾರಿಗೂ ತೊಂದರೆ ಇರಲ್ಲ. ಅಲ್ಲ, ಇವಾಗ ಬಂದವರು ಯಾರೋ ಮುಸ್ಕಾಕಿ ಅವನು ಬರಲ್ಲ, ಇದು ವಿಷಯ ಹೇಳ್ತೀನಿ. ಅವ್ರು ನೇರವಾಗಿ ಯುದ್ಧದ ಭೂಮಿ ಇಳಿತಾ ಇದ್ದಾರೆ.
ಅದು ಅರ್ಥ ಮಾಡ್ಕೊಳ್ಳಿ. ಹೌದು. ಇವರೆಣಿಸ್ಬೋದು ಎಲ್ಲರೂ ಮುಖವಾಡ ಹಾಕಿ ಬರ್ಬೋದು ಅಂತ. ಅವನೇ ಅವನು ಇವರ ಭಯ ಬಿದ್ದು ಇಷ್ಟು ವರ್ಷದಿಂದ ಇರುವಾಗ ಎಷ್ಟು ಯಾವುದೇ ತೆಗೆದು ಗೊತ್ತಿರಲ್ಲ, ಅವನಿಗೆ ಗೊತ್ತು ಎಲ್ಲ ವಿಷಯ ನನಗೆ ಗೊತ್ತು. ಅದಕ್ಕೆ ಆಗಿರ್ಬೋದು ಅವ ನನಗೆ ರಕ್ಷಣೆ ಬೇಕು ಇಲ್ಲ ನಾವು ಸಾಯಿಸ್ತಾರೆ ಮುಂದೆ ಬಂದಿರೋದು ಅಲ್ವಾ. ಇವ ಬರೋದು ಹಂಗೆ ಅಲ್ಲ, ನೇರವಾಗಿ ಇಳಿತಾ ಇರೋದು. ಅದು ಇಂಡೈರೆಕ್ಟಾಗಿ ಹೊಡಿತಾರ, ನೇರವಾಗಿ ಇಳಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆಗೋದ್ರೆ ಅದಕ್ಕೆ ಬನ್ನಿ, ನಾನು ತೋರಿಸ್ತೀನಿ. ನಾನು 3-4 ಜನ ಕರ್ಕೊಂಡು ಹೋಗ್ತೀನಿ ಇವಾಗ. ಸರ್, ಅದು ನೇತ್ರಾವತಿ ಸ್ನಾನಘಟ್ಟದ ಪಕ್ಕ ಎಷ್ಟು ಹೆಣಗಳನ್ನು ಹಾಕಿರ್ಬೋದು ಸರ್ ನಿಮಗೆ? ಅಲ್ಲ, ಪಬ್ಲಿಕ್ ಹೇಳೋ ಪ್ರಕಾರವಾಗಿ ಈ ಅಲ್ಲಿ ಪಾಪ ಅವರು ಹಿಂಗೆ ಬದುಕಿರೋದು ನನಗೆ ಗೊತ್ತಾಗಲ್ಲ. ಡೈಲಿ ಸ್ಮೆಲ್ ಅಂತೆ, ಆ ಸ್ಮೆಲ್ ಮಧ್ಯದಲ್ಲಿ ಬದುಕಿರೋದು ಅಲ್ಲಿ ಪಬ್ಲಿಕ್ಕು. ತುಂಬ ಜನ ಹೇಳ್ತಾರೆ, ನಮ್ಮ ಹತ್ರ ಹೇಳಿದ್ದೇನು ಮುಂದೆ ಬಂದು ಮಾಧ್ಯಮಕ್ಕೆ ಬರೋದಿಲ್ಲ. ಏನಾದ ಮುಂದಕ್ಕೆ ಏನಾಗ್ತದೆ ಗೊತ್ತಾಗಲ್ವಾ, ಕೇಸ್ ಪ್ರಕಾರ ಏನಾಗುತ್ತೆ ಮುಂದೆ ಏನಾದ್ರು ಅಲ್ಲಿಂದ ಎದ್ದು ಬಂದರೆ ನಮಗೇನು ಅಟ್ಯಾಕ್ ಮಾಡಿದರೆ ಅದಕ್ಕೋಸ್ಕರ ಭಯ ಬೀಳ್ತಾ ಇದ್ದಾರೆ, ಬೇರೆ ಏನಕ್ಕಲ್ಲ. ನಾನು ಇನ್ನೂ ನಿನ್ನೆ ಯಾರು ಬಂದಿರೋ ಸರ್ ಅಲ್ಲಿದೆ ಇಲ್ಲಿದೆ ಬೇಕಾದ್ರೆ ಅಲ್ಲಿ ಹೋಗಿ ಹುಡುಕಿ ಎಲ್ಲ ಹೇಳಲಿಕ್ಕೆ ಆಗಲ್ಲ. ಇವಾಗ ಎಲ್ಲ ತನಿಖೆ ಆಗಲಿ ಬನ್ನಿ, ಅವಾಗ ನಾವು ಹೋಗೋಣ. ಅವ್ರು ಹೇಳೋದು ಸರಿಯಾ, ಇವ್ರು ಹೇಳೋದು ನಾವು ಹೇಳೋ ತಪ್ಪ, ಇವರು ಹೇಳೋದು ಸರಿಯಾ, ಹುಡುಕ್ಬೋದಲ್ಲ, ಅದಕ್ಕೇನು ತೊಂದರೆ ಇರ್ತಾನೆ. ಎಲ್ಲರಿಗೂ ಹೇಳುವಂಥದ್ದು ಮುಂದೆ ಬನ್ನಿ, ಈಗಲಾದ್ರೂ ಮುಂದೆ ಬನ್ನಿ, ಇದಕ್ಕೊಂದು ಅಂತ್ಯ ಆಗಬೇಕು. ಹೌದು, ನ್ಯಾಯ ಸಿಗಬೇಕು ಎಲ್ಲರಿಗೂ, ಸತ್ತವರಿಗೆ ನ್ಯಾಯ ಸಿಗಬೇಕು, ಸತ್ತವರಿಗೆ 100% ನ್ಯಾಯ ಸಿಗಲೇಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಲೇಬೇಕು. ಸರ್, ಈಗ ಪಂಚಾಯತ್ನವರು ಹೇಳ್ತಾ ಇದ್ದಾರೆ ಇದೆಲ್ಲ ನಾವೇ ಉಳಿಸಿದ್ದು, ಅಲ್ಲಲ್ಲೇ ಉಳೋದಕ್ಕೆ ನಮಗೆ ಪರ್ಮಿಷನ್ ಇದೆ, ಮತ್ತು ಏನೋ ಅದರದ್ದು ಎಲ್ಲ ದಾಖಲೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ಸರ್? ಅವ ಅನ್ನ ತಿಂತದನ್ನ ಬೇರೆ ಅನ್ನ ತಿಂತಾನ. ಅನ್ನ ತಿನ್ನೋನು ಯಾವನು ಇದೇ ಥರ ಬೊಗಳಲ್ಲ. ಯಾವನೋ ಅತ್ಯಾಚಾರಿಗಳ ರಕ್ಷಣೆಗೋಸ್ಕರ ಬಂದುಬಿಟ್ಟು ಅಲ್ಲೂ ತಾಕಿದ್ದೀನಿ ಇಲ್ಲೂ ತಾಕಿದ್ದೀನಿ ಹೇಳಲ್ಲ. ಸ್ವಾಮಿ, ನಾನೊಂದು ಕೇಳಲ್ಲ, ಇವಾಗ UDR ತೆಗೆದ್ರು 460 ಪ್ರಕರಣ ದಾಖಲಾಗಿರೋದು ತಾನೆ. ಅದು ಎಲ್ಲಿ ಊತಾಕಿರೋದು ಪೊಲೀಸರ ಲಕ್ಷ ಇರಬೇಕು ತಾನೆ. ಎಲ್ಲ ಇಂಥ ಕಡೆ ಬಂದು ಊತಾಕಿದ್ದೀವಿ, ಇಂಥ ಕಡೆ ಸಿಕ್ಕಿರೋದು, ಇಂಥ ಕಡೆ ಹಾಸ್ಪಿಟ್ಲಿಗೆ ಮರಣೋತ್ತರ ಪರೀಕ್ಷೆ ಮಾಡಿರೋದು. ನಾನು 460 ಏನಾದರೂ ಬೀಳ್ತಂಗೆ ಇದು ಧರ್ಮಸ್ಥಳ ಇದು ಹಾಕಿದರೆ, ನಾನು ಧರ್ಮಸ್ಥಳ ಗ್ರಾಮದಿಂದ ಏನಾದರೂ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿಂದ ತಿರುಗಿ ಧರ್ಮಸ್ಥಳ ಗ್ರಾಮಕ್ಕೆ ತರಲಿಕ್ಕಿಲ್ಲ, ಅನಾಥ ಶವ ಆದರೆ. ಆ ಗ್ರಾಮದವರದಾದ್ರೆ ಮಾತ್ರ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಅದೇ ಗ್ರಾಮಕ್ಕೆ ತಂದು ಅಲ್ಲಿ ಮಶಾನ ಇದ್ದರೆ ಅಲ್ಲಿ ಹೂಳಬಹುದು. ಅನಾಥ ಶವ ಆಗಿದ್ದರೆ ಧರ್ಮಸ್ಥಳ ಗ್ರಾಮದಿಂದ ತಾಲೂಕು ಆಸ್ಪತ್ರೆಗೆ ಹೋದರೆ ಅಲ್ಲಿ ಅದರ ಪ್ರೊಸೀಜರ್ ನಡೆಸಿ ಆ ನಂತರ ಅವರೇನು ಅಲ್ಲಿ ಪಟ್ಟಣ ಪಂಚಾಯತ್ ಯಾವುದು ಅಲ್ಲಿ ಮಶಾನ ಇದೆ ಅಲ್ಲಿ ಉಳಬೇಕು, ಅದು ರೆಕಾರ್ಡ್ ಆಗಿರಬೇಕು. ಮೊನ್ನೆ ಅವನೊಬ್ಬ ಅಲ್ಲಿ ಏನೋ ಮುಂದೆ ಸಿಕ್ಕಿದಲ್ಲ ಅಸ್ಥಿ ಪಂಜರ ಎಲ್ಲ, ಅಷ್ಟೊತ್ತಿಗೆ ಇನ್ನೊಬ್ಬ ಹಾಕಿದ್ದಾನೆ, ನೋಡಿ ಅಲ್ಲಿ ಊತಾಕಿರೋದು 2005. ಆಯ್ತು ಸ್ವಾಮಿ, ಅವರ ಪ್ರಕಾರ ನಾನು ಒಪ್ಕೊಳ್ತೀನಿ. ಏನೋ ಸಿಕ್ಕಿತು, ಯಾವನೊಬ್ಬ ದೂರ ಕೊಟ್ಟ 14/5/2005 ಕಾಣಿಸ್ತೆ ದೂರ ಕೊಟ್ಟ. ಆದರೆ ಅಲ್ಲಿಂದ ಬಂದು ಪೊಲೀಸರು FIR ಮಾಡಬೇಕು, ಆದ ನಂತರ ಬಾಂಧನೆ ಮಾಡಬೇಕು, ಆನಂತರ ಈ ಥರ ಕಾಣೆಯಾಗಿದೆ ಅಂತ ಪಬ್ಲಿಸಿಟಿ ಮಾಡಬೇಕು, ತಗೊಂಡೋಗಿ ನೆಕ್ಸ್ಟು ಇಲ್ಲಿ ಮೋರ್ಚರಲ್ಲಿ ಇಡಬೇಕು, ಆ ನಂತರ ಪಬ್ಲಿಸಿಟಿ ಮಾಡಬೇಕು, ಇಡೀ ಕರ್ನಾಟಕ ರಾಜ್ಯ ಠಾಣೆ ಕಳಿಸ್ಬೇಕು. ನೋಡಿ ಈ ಥರ ಒಂದು ಮೃತದೇಹ ಸಿಕ್ಕಿದೆ ಧರ್ಮಸ್ಥಳದಲ್ಲಿ ಅಂತ. ಎಲ್ಲ ಧರ್ಮಸ್ಥಳದಲ್ಲಿ ಯಾವುದಾದ್ರೂ ಒಂದು ಠಾಣೆಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಕಾಣೆಯಾಗಿದೆ ಇಷ್ಟು ದಿನ ಅಂತ ಹೇಳಿದರೆ, ಸರಿ ಕೊಳತೆ ಎಷ್ಟು ದಿನ ಆಗಿರ್ಬೋದು, ಯಾವ ರೀತಿಯಲ್ಲಿದೆ, ಅವ್ರ ಬಟ್ಟೆ ಯಾವುದು, ಕೈಯಲ್ಲಿ ವಾಚ್ ಇತ್ತ, ಚಪ್ಪಲಿ ಯಾವುದು, ಎಲ್ಲವನ್ನೂ ಒಂದು ನೋಡಿ ಅವ್ರದ್ದಾದರೆ ಕೊಳತರು ಅದು ಅಸ್ಥಿಗಳಾದರೂ ಅವ್ರಿಗೆ ರಕ್ಷಣೆ ಮಾಡಲೇಬೇಕು ಅಲ್ಲ ಸ್ವಾಮಿ, ಇದು ನಿಯಮ. ಅದು ಹೊರತು ಅವ 14ನೇ ತಾರೀಕು ಮೃತ ದೂರು ಕೊಟ್ಟ ನಂತರ ಮಾರನೇ ನೋಡಿದರೆ ಪಂಚಾಯತಿಂದ ಅದರ ಏನೋ ಒಬ್ಬ ಊತಾಕಿದ ಅಂತ ಅದಕ್ಕೆ ಮಂಜೂರು 500 ರೂಪಾಯಿನ ಮಂಜೂರು ಮಾಡಿದೆ, ನೀನು ಊತಾಕಿದ ಸಂಬಳ ಅಂತ. ಸರ್, ಅದಕ್ಕೆ ಅವರೊಂದು ಉತ್ತರ ಕೊಟ್ಟಿದ್ದಾರೆ. ಯಾಕಂದ್ರೆ ಹೆಣ ಈಗ ಫ್ರೆಶ್ ಆಗಿದ್ರೆ, ಈಗ ಇವತ್ತು ಸತ್ತಿರುವ ಹೆಣ ಇವತ್ತು ಸಿಕ್ಕಿದೆ, ಆ ಥರ ಇದ್ರೆ ಮಾತ್ರ ನಾವು 5-10 ದಿವಸ ಇಡಬಹುದು. ಇದು ಕೊಳೆತು ನಾರ್ತಾ ಇದೆ, ಒಂದು ವಾರ ಎಲ್ಲ ಆಗಿರುವಂಥ ಹೆಣವನ್ನು ಆ ಥರ ಎಲ್ಲ ಇಡ್ಲಿಕ್ಕೆ ಆಗೋದಿಲ್ಲ, ಒಂದೇ ದಿವಸದಲ್ಲಿ ನಾವು ಇದು ಮಾಡಬೇಕಷ್ಟೇ ಅಂತ ಹೇಳ್ತಾರೆ. ಹೌದು ಸರ್, ರೇಟಿಂಗ್ ಹೇಳ್ಕೊಳ್ಳಿ ಅವರು. ಅಲ್ಲಿ ಸ್ಪೆಷಲ್ ಕಾನೂನು ಹೇಳಿದ್ನಲ್ಲ, ಧರ್ಮಸ್ಥಳಕ್ಕೆ ಸ್ವಾತಂತ್ರ್ಯ ಸಿಗಿಲ್ಲ, ಅಲ್ಲಿ ಸ್ಪೆಷಲ್ ಕಾನೂನು ಇದೆ, ಸ್ಪೆಷಲ್ ಏನೋ ಒಂದು ಸಂವಿಧಾನ ಇರ್ಬೋದು, ಆ ನಿಮ್ಮ ಪ್ರಕಾರ ಏನಿದೆ ಅಂತ ಕೊಡಲಿ, ಆಗ್ಬೋದಲ್ಲ. ಏನು ಆ ಥರ ಏನೋ ಇದೆಯಾ? ಇಲ್ಲ ನೀವು ಅದನ್ನು ಊತಾಕ್ಬೋದಂತ. ಹಂಗಾರೆ ಯಾವನಾದ್ರು ಕೊಲೆ ಮಾಡಿ ಹಾಕಿ 1 ವಾರ ಯಾರಿಗೂ ಹೇಳ್ದಂಗೆ ಕೊಳೆತ ನಂತರ ಅಲ್ಲಿ ಊತಾಕಿ ಅಂತೇಳಿ ಎಲ್ಲ ಮುಚ್ಚಾಕ್ಬೋದು. ಅದಕ್ಕೆ ಅದು ಇಡಲೇಬೇಕದು. ಅವರ ಕಾನೂನು ಪ್ರಕಾರ 1 ವಾರ ಇಟ್ಟು ಟೆಸ್ಟ್ ಮಾಡಿ ಎಲ್ಲ ಆದ ನಂತರ ಅವನ ಕೈಯಲ್ಲಿ ಬಟ್ಟೆ ಯಾವುದು, ವಾಚ್ ಯಾವುದು, ಚಪ್ಪಲಿ ಯಾವುದು ಏನೆಲ್ಲ ಮಾಡಿ ಆ ನಂತರ ಮಸಾಲೆ ಹೂವಾಗಿ ಇಂಥ ಕಡೆ ಊತಾಕಿದ್ವಿ ಅಂತೇಳಿ ಮೇಲೆ ಬರೆದಿರಬೇಕು ಅಂತ ಕಲ್ಲಿಡಬೇಕು, ಇಂಥ ಕಡೆ ಇಟ್ಟಿದ್ದೀವಿ ಅಂತ. ನೆಕ್ಸ್ಟ್ ಏನಾದ್ರು ಬಂದರೂ ಅದನ್ನು ಕೊಡಬೇಕು, ತೆಗೆದು ಆ ವ್ಯವಸ್ಥೆ ಇರಬೇಕು. ಅದೊರ್ತು ಅರಣ್ಯ ಭೂಮಿಯಲ್ಲಿ ಊತಾಕ್ಲಿಕ್ಕಲ್ಲ, ರಸ್ತೆ ಬದಿಯಲ್ಲಿ ಊತಾಕ್ಲಿಕ್ಕಲ್ಲ, ಮಶಾನ ಅಂತೇಳಿ ಮಶಾನ ಸುತ್ತ ಊತಾಕ್ಲಿಕ್ಕಲ್ಲ. ಇದು ಗೊತ್ತಾಯ್ತಲ್ಲ. ಈಗ ಪಂಚಾಯತಿನವರು ಒಪ್ಕೊಂಡಿದ್ದಾರೆ ಆ ಥರದ ಒಂದು ಮನುಷ್ಯ ಇದ್ದರು, ಇಲ್ಲಿ ಆ ಥರ ಶವ ಉಳುವವರು ಇದ್ದರು. ಈಗ ಶವ ಅವರಿಗೆ ನಮಗೆ ಒಂದು ಮಾಹಿತಿ ಬಂದಿರೋ ಪ್ರಕಾರ ಅವರಿಗೆ ಶವ ಏನಾದ್ರು ಸಿಕ್ಕಿದ್ರೆ ಬಂದು ಕರಿತಾ ಇದ್ರು ಅಂತ.
ಹಾಂ, ಭೀಮಾ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು, ಅಲ್ಲಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದಿದ್ದು. ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ರಂತೆ, ಈ ಥರ ಇಲ್ಲೊಂದು ಶವ ಇದೆ ಅಂತ, ಮತ್ತೆ ಅದನ್ನು ಉಳ್ಬೇಕು ಅಂತ ಹೇಳ್ತಾ ಇದ್ರಂತೆ. ಈಗ ಆ ಶವದ ಮೇಲೆ ಇರುವಂಥ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಈಗ ಇವನು ಕದ್ಕೊಂಡು ಹೋಗ್ತಾನೆ, ಅದು ಆ ಕೆಲಸ ಮಾಡ್ತಾ ಇದ್ದ, ಮತ್ತೆ ಮುಳುಗು ತಜ್ಞ ಅಂತ ಅವನು, ಹಾಗೆ ಹೀಗೆಲ್ಲ ಹೇಳ್ತಾ ಇದ್ರು. ಅದು ನಮಗೆ ಗೊತ್ತಿಲ್ಲ. ಆದರೆ ಯಾವುದಾದ್ರೂ ಸಾಕ್ಷಿ ಬೇಕಲ್ಲ, ಅವನ ಮೇಲೆ ಕಂಪ್ಲೇಂಟ್ ಆಗಿರ್ಬೇಕಲ್ಲ ಸರ್, ಒಂದಾದ್ರೂ ಕಂಪ್ಲೇಂಟ್ ಆಗಿರ್ಬೇಕಲ್ಲ, ಅದ್ರಲ್ಲಿ ತಪ್ಪಲ್ಲ ಸರ್? ಹೌದು. ಇವಾಗ ಈ ಭೀಮನ ಆಸ್ತಿ ಹೋಗಿ ನೋಡ್ಬೇಕು ಎಷ್ಟಿದೆ ಅಂತ ಹೇಳಿದಾನಲ್ಲ, ಅವನ ಆಸ್ತಿ ನೋಡಬೇಕು. ಅದರಲ್ಲಿ ಗೊತ್ತಾಗುತ್ತೆ ಭೀಮ ಕದ್ಕೊಂಡು ಹೋದನ, ಅಲ್ಲಿದ್ದ ಚಿನ್ನ ಗಿನ್ನ ಇದ್ದರೆ ನನಗೆ ತಂದು ಕೊಡಿ ಅಂತೇಳಿ ಅವ ಸಂಪಾದನೆ ಮಾಡಿ ಬಂಗಲೆ ಕಟ್ಟಿ ಅವ ಕೂತಿದ್ದಾನ. ಇದು ನೋಡಿದ್ರೆ ಗೊತ್ತಾಗುತ್ತೆ ಒಂದನೇದಾಗಿ. ಮತ್ತು ನಾನು ಕೇಳ್ತಾ ಇರೋದು, ಸರಿ ಯಾರೋ ಬಂದು ಹೇಳುವಾಗ ಇವನಿಗೆ ಹೇಳ್ಬೋದು, ಯಾರೋ ಪಂಚಾಯತ್ ಅವರಿಗೆ, ಅವ್ರು ಫಸ್ಟ್ ಹೋಗಿ ಅವ್ರು ತೆಗಿತಾರೆ, ಆ ನಂತರ ಭೀಮನ್ನು ಕಳಿಸ್ತಾ ಇದ್ದಾರೆ. ತನಿಖೆ ಬರಲಿ ಸ್ವಾಮಿ, ತನಿಖೆಯಲ್ಲಿ ಗೊತ್ತಾಗುತ್ತೆ. ಇದೊಂದಲ್ಲ, ತನಿಖೆ ಆಗಿ ಗೊತ್ತಾಗುತ್ತೆ ಏನಂತ ಪಬ್ಲಿಕ್ ಹೇಳ್ತಾ ಇದ್ದಾರೆ, ಎಲ್ಲೆಲ್ಲ ಕೊಡ್ತಾ ಇದ್ದಾರೆ ಯಾರ್ಯಾರಂತ. ತನಿಖೆ ಆಗಲಿ, ಅಲ್ಲವರು ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲರೂ. ಸರ್, ಅಲ್ಲಿ ಪಂಚಾಯತಿ ದಾಖಲೆ ಕೂಡ RTI ಅಲ್ಲಿ ಅರ್ಜಿ ಹಾಕಿ ತಗೊಳ್ಬೋದು ಅಂತ ಹೇಳಿದ್ದಾರೆ. ಯಾರಾದರೂ ಬೇಕಿದ್ರೆ ಅರ್ಜಿ ಹಾಕಿ ತಗೊಳ್ಬೋದು. ಮತ್ತೆ ಅಲ್ಲಿ ಊತಿರುವಂಥ ಸ್ಥಳವನ್ನು ಮಾರ್ಕ್ ಮಾಡಿರ್ತಾರೆ. ಹೌದು. ಇಲ್ಲಿ ನಿನ್ನೆ ಈಗ ಅಸ್ಥಿಪಂಜರ ಸಿಕ್ಕಿರೋ ಕಡೆ ಏನಾದರೂ ಮಾರ್ಕ್ ಇದೆ ಅಂತ ಇದೆಯಲ್ವ ಅಂತ ಅಲ್ಲಿ ಚೆಕ್ ಮಾಡಿದ್ರೆ ಕ್ಲೀನಾಗಿ ಹೇಳ್ದವನ ಮನೆಯ ಹೋಗಿ ನೋಡ್ಬೇಕು, ಅವನ ಅಪ್ಪನದೇನೋ ಊತಾಕೇನ ಅಂತ ಅವನ ಯೋಗ್ಯತೆಗೆ ಬೊಗಳು ಬಿಡಬೇಡ ಸುಮ್ಮನೆ ಯಾರು ರಕ್ಷಣೆಗೋಸ್ಕರ. ಅದೇ ನಾನು ಹೇಳ್ತೀನಿ ಅವನಿಗೆ, ನಾನೇ ಹಾಕಿದ್ದೀನಿ RTI ಅಲ್ಲಿ, ಕೊಡ್ಲೇವ ನೋಡೋಣ, ಆಮೇಲೆ ಹೇಳ್ತೀನಿ. ನಾನು ಕೊಟ್ಟಿಲ್ಲ, ಎಲ್ಲ ಕಡೆ ಹಾಕಿದ್ದೀನಿ, ಇವತ್ತು ನಾಳೆ ಕೊಡ್ತೀನಿ ಅಂತ ಹೇಳಿದ್ರು. ಅವನ ಯೋಗ್ಯತೆಗೆ ಬೊಗಳುವಾಗ ಏನಾದರೂ ಗೊತ್ತಿರೋ ರೀತಿಯಲ್ಲಿ ಬೊಗಲಿ, ಏನೋ ಬಾಯಿಗೆ ಏನೋ ಅನ್ನ ತಿನ್ನೋ ರೀತಿಯಲ್ಲಿ, ಹೊಟ್ಟೆಗೆ ಏನೋ ಅನ್ನ ತಿನ್ನೋ ರೀತಿಯಲ್ಲಿ ಬೊಗಲಿ ನಾಯಿ. ಸರಿ, ಬೊಗಳ್ತಾ ಇದ್ದಾನಲ್ಲ ಇವ, ಯಾರು ರಕ್ಷಣೆಗೋಸ್ಕರ, ಎಂಜಲ ಕಾಸಿಗೋಸ್ಕರ ಇವರು ಕೆಲಸ ಮಾಡ್ತಾ ಇರೋದಾ? ಇದೇ ರೀತಿಯಲ್ಲಿ ಪಂಚಾಯತಲ್ಲಿ ಇಂಥವರೇ ಇರಬೇಕು, ನಮ್ಮವರೇ ಅಧ್ಯಕ್ಷರಾಗಿರಬೇಕು, ನಮ್ಮವರೇ ಉಪಾಧ್ಯಕ್ಷರಾಗಿರಬೇಕು, ನಮ್ಮ ಪಕ್ಷದವರಿಗೆ ಇರಬೇಕಂತ ಮಾಡಿದ್ದಕ್ಕೆ ಪದ್ಮಲತಾ ತಂದೆಯನ್ನು ಕೊಲೆ ಮಾಡಿರೋದು. ಅವ್ರು ನಿಂತರೆ ಇಷ್ಟು ಮತ ಹಿಡಿಬೋದು, ಅವ್ರು ಬೆಳೆದಿರೋ ತೊಂದರೆ ಆದಿತ್ತು, ಅದಕ್ಕೋಸ್ಕರನೇ ಬುಡದಲ್ಲಿ ಕಿತ್ತಾಕಿರೋದು ಇವರ ಯೋಗ್ಯತೆಗೆ. ಚುನಾವಣೆ ಆಗ್ತಾ ಇರಲಿಲ್ಲ ಅಂತೆ. ಹೌದು, ಅದನ್ನೇ ಹೇಳಿರ್ತಾನೆ. ಇವರ ಎಂಜಲ ಕಾಸಿಗೆ ಕೈ ಚಾಚಿಗೆ ಹೋಗುದಲ್ವಾ, ಜನರಿಂದ ಮತ ಪಡೆದು ಲಾಸ್ಟಿಗೆ ಹೋಗಿ ಅವನ ಎಂಜಲ ಕಾಸಿ ಕೈ ಚಾಚಿ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇವರು. ಸರ್, ಈಗ ಫಾರೆಸ್ಟಲ್ಲಿ ಈಗ ಹೆಣೋ ಉಳುವಂಥ ಕ್ರಮ ಇದೆಯಾ ಸರ್? ಫಾರೆಸ್ಟ್ ಪರ್ಮಿಷನ್ ಬೇಡವಾ ಸರ್? ಈಗ ನಿನ್ನೆ ಒಬ್ಬರು ಫಾರೆಸ್ಟ್ ಆಫೀಸರ್ ಕೂಡ ನಮ್ಮಲ್ಲಿ ಬಂದು ಮಾತಾಡಿದರು. ಅವ್ರು ಹೇಳಿದರು, ನಮ್ಮ ಅಧಿಕಾರಿಗಳೆಲ್ಲ ಈಗ ಸಿಕ್ಕಾಕೊಳ್ತಾರೆ. ಹೌದಾ? ಹೇಳಿದ್ದಾರೆ, ಇದು ಫಾರೆಸ್ಟ್ ಜಾಗನ ಅಂತ ಅವರೇ ಹೇಳ್ತಾ ಇದ್ದಾರೆ. ಇದು ಫಾರೆಸ್ಟ್ ಜಾಗ. ಫಾರೆಸ್ಟ್ ಮಾತ್ರ ಅಲ್ಲ, ಅಲ್ಲಿ ಒಂದು ನಾಯಿ, ಆದರೆ ನಾಯಿ ಕೂಡ ಉಳ್ಲಿಕ್ಕಿಲ್ಲ. ಅಲ್ಲಿ ಹೋಗುದೇ ತಪ್ಪು, ಜನ ಹೋಗ್ಲಿಕ್ಕೇನೆ ಇಲ್ಲ, ಪರ್ಮಿಷನ್ ಇಲ್ಲ. ಪರ್ಮಿಷನ್ ಇಲ್ಲದೆ ಕಾಡಿಗೆ ಹೋಗಲೇಬಾರ್ದು. ಈ ಥರ ಎಲ್ಲ ಕಾನೂನು ಇದೆ, ನಿಯಮ ಇದೆ. ಇದು ಈಗ ಸಿಕ್ಕಿದ್ರಿಂದ ಈಗ ನಮಗೆ ತುಂಬ ತೊಂದರೆ ಆಗುವ ಲಕ್ಷಣ ಇದೆ ಅಂತ ಹೇಳ್ತಾ ಇದ್ದಾರೆ. ಅವರು ಮಾತ್ರ ಅಲ್ಲ, ಅವರೇ ಹೇಳಿದ್ದಾರೆ, ಇದು ಫಾರೆಸ್ಟೇ ಲ್ಯಾಂಡ್. ಅವರು ಮಾತ್ರ ಅಲ್ಲ, ನಿನ್ನೆ ಅವ್ರದ್ದೊಂದು ದೊಡ್ಡ ಹಾಸ್ಪಿಟಲಿಂದ ಬಂದ್ಬಿಟ್ಟು ಮೀಡಿಯಲ್ಲಿ ಕೂತು ಮಾತಾಡ್ತಾ ಇದ್ದಾರಲ್ಲ, ನಾನೇ ತುಂಬ ಬಾಡಿಯಲ್ಲಿ ಮರಣೋತ್ತರ ಪರೀಕ್ಷೆ ಊತ ಹಾಕಿರುವಂಥ ಅವರು ಸಮೇತ ಮಬ್ಬಳ ಶೆಟ್ಟಿ ಅಂತ ಈ ಸಂತೋಷ್ ಮೈ ಮೇಲೆ ಗಾಯ ಇದ್ದದ್ದು 24 ಗಂಟೆ 18 ಗಂಟೆ 36 ಗಂಟೆ ಹಿಂದಿನ ಗಾಯ. ಅಂದರೆ ಸೌಜನ್ಯ ಡೆತ್ ಆಗುವ ಸಂದರ್ಭದಲ್ಲಿದ್ದ ಆ ಗಾಯಗಳು, ಅದು ಅವನ ಉಗ್ರ ಮಾರ್ಕ್ ಅಂತ ಮಾಡಿದಾನಲ್ಲ, ಅವಾಗ ಹೇಳ್ತಾ ಇದ್ದಾನೆ, ನಾನು ಬಂದು ಮಾಡಿದೆ. ಇವರಿಗೆ ಯಾರು ಸ್ವಾಮಿ ಬರಲಿಕ್ಕೆ ಪರ್ಮಿಷನ್ ಕೊಟ್ಟಿರೋದು? ಇವಾಗ ಅದು ತೀಬೇಕು ನಮಗೆ. ಬೆಳ್ತಂಗಡಿ ತಾಲೂಕು ಆಫೀಸಲ್ಲಿ ಡಾಕ್ಟರ್ ಇರಲ್ವಾ? ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಆಸ್ಪತ್ರೆ ಇರಲ್ವಾ? ಎಲ್ಲ ತೀತು ಇವಾಗ. ಅಲ್ಲಿ ಪಂಚಾಯತ್ ಅಧ್ಯಕ್ಷರು, PDO, ಪೊಲೀಸು, ಮತ್ತು ಅರಣ್ಯ ಇಲಾಖೆ, ಮತ್ತು ವೈದ್ಯರು ಪ್ರತಿಯೊಬ್ಬರು ಒಳಗೆ ಹೋಗ್ತಾರೆ. ಅದಕ್ಕೋಸ್ಕರ ಇದು ದೊಡ್ಡ ಒಂದು ಗ್ಯಾಂಗು. ಆ ಗ್ಯಾಂಗ್ ಮುಖಾಂತರವಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಾವು ಈ ಅಟ್ಯಾಕ್ಗೆ ಬಗ್ಗಲ್ಲ ಸರ್. ಮೊನ್ನೆೊಬ್ಬರು ಹೇಳ್ತಾ ಇದ್ರು, ಭೀಮಾ ಒಬ್ಬನಿಗೆ ಇದು ಸಾಧ್ಯ ಇಲ್ಲ, ಅಲ್ಲೆಲ್ಲ ಕಾಡಿಗೆ ತಗೊಂಡೋಗಿ ಅಲ್ಲಿ ಅಗಿಬೇಕು, ಅಲ್ಲಿ ಹೆಣ ಹೂಳ್ಬೇಕು, ಎತ್ಕೊಂಡು ಹೋಗ್ಬೇಕು, ಜನ ಎಲ್ಲ ಬೇಕಾಗ್ತದೆ, ಒಬ್ಬನಿಂದ ಇದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ಸೌಜನ್ಯ ಪ್ರಕರಣಕ್ಕೆ ಬರುವಾಗ ಸಂತೋಷ್ ರಾವ್ ಒಬ್ಬನೇ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನೇ ಎತ್ಕೊಂಡು ಹೋಗಿದ್ದಾನೆ, ಅವನೇ ಕಟ್ಟಿಯಾಗಿದ್ದಾನೆ, ಅವನೇ ಊಟ ತಂದು ಕೊಟ್ಟಿದ್ದಾನೆ, ಅವನೇ ಅಲ್ಲೇ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ ಸರ್? ಸಂತೋಷ್ ರಾವ್ ಹೇಗಿದ್ದಾನೆ, ಭೀಮಾ ಹೇಗಿದ್ದಾನೆ ಅಲ್ಲ? ಮತ್ತೆ ಅಲ್ಲಲ್ಲ, ಇವನ ಅಪ್ಪ ಹೇಳಿರೋದ ಗುಂಪು ಅತ್ಯಾಚಾರ ಅಂತ, ನನ್ನ ಅಪ್ಪ ಹೇಳಿರೋದ ಸೌಜನ್ಯ ಗುಂಪು ಅತ್ಯಾಚಾರ ಮಾಡಿರೋದಂತ. ಯೋಗ್ಯತೆ ಕಟ್ಟೋರು ಅವರ ಮಕ್ಕಳಿಗೆ ಈ ಸೌಜನ್ಯ ಗತಿ ಬರದಂಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀನಿ. ಮಕ್ಕಳಿದ್ದರೆ ನೋಡ್ಕೊಳ್ಳಿ, ಅವ್ರಿಗೆ ಈ ಗತಿ ಬರಬಾರ್ದು. ಗುಂಪು ಅತ್ಯಾಚಾರ ಮಾಡಿ ರಸ್ತೆ ಬದಿಯಲ್ಲಿ ಬೀಸಾಕಿ, ಬಟ್ಟೆ ಇಲ್ಲದೆ ಮೈಯೆಲ್ಲ ಕಚ್ಚಿ, ಆ ಒಂದು ದೃಶ್ಯ ಏನಂತ ಹೇಳಿದರೆ ಇವರಿಗೆ ನೋಡಲಿಕ್ಕೆ ಆ ಭಾಗ್ಯ ಸಿಗದೇ ಇರಲಿ ಅಂತ ಅವ್ರು ಪ್ರಾರ್ಥನೆ ಮಾಡಲಿ ಅವ್ರ ಮಕ್ಕಳು, ಅವರಿಗೋಸ್ಕರ ಅಷ್ಟೇ ಮಾಡೋದು. ಯೋಗ್ಯತೆ ಕಟ್ಟೋರಿಗೆ ಬೇರೆ ಏನು ಹೇಳಲಿಕ್ಕೆ ಆಗಲ್ಲ. ಮನುಷ್ಯ ಜಾತಿ ಆದ್ರೆ ಆತ ಮಾತು ಹೇಳಲ್ಲ.
ಸರ್ ಇನ್ನು ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ ಸರ್? ಸೌಜನ್ಯ ಹೋರಾಟದ ಕಡೆಯಿಂದ ಏನಾದರೂ ಒಂದು ಹೋರಾಟಕ್ಕೆ ಇಳಿತೀರಾ? 100% ಅಲ್ಲ SIT ಅವ್ರದ್ದು ಏನು ಮಾಡ್ತಾರೆ ಅಂತ ಕಾಯ್ತಾ ಹೋಗ್ತೀರಾ? ಅಲ್ಲ ಇನ್ನೂ ಕೂಡ ನಾವು ಇವಾಗ ಅನುಮಾನ ಇದೆ SIT ಮೇಲೆ. ಮಹೇಶ್ ಅನ್ನೋರು ಇನ್ನೂ ಕೆಲವೇ ಗಂಟೆಗಳಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದರ ಮುಖಾಂತರ ಅದು ಏನದು ಅದಕ್ಕೆ ನಾವು ರೆಡಿ ಇದ್ದೀವಿ. ಅವ್ರು ಹೋಗಿ ನುಗ್ಗಿ ಅಂತ ಅದಕ್ಕೂ ರೆಡಿ ಇದ್ದೀವಿ. ಅಲ್ಲ ಹೋಗಿ ಎಲ್ಲೆಲ್ಲ ಇದೆ ಎತ್ತಿ ಹೊರಗೆ ಹಾಕಿ ಕೊಡಿ ಅಂತ ಅದಕ್ಕೂ ರೆಡಿ ಇದ್ದೀವಿ. ಯುದ್ಧ ಭೂಮಿಯಲ್ಲಿ ಆಟ ಪ್ರಾರಂಭ ಮಾಡಿದ್ವಿ. ಯುದ್ಧ ಭೂಮಿಯಲ್ಲಿ ಇದ್ದೀವಿ ಅಂತ ಹೇಳಿದ್ವಿ, ಆದರೆ ಯುದ್ಧ ಭೂಮಿಯಲ್ಲಿ ಆಟ ನಾವು ಪ್ರಾರಂಭ ಮಾಡಿದ್ವಿ ಅಂತ ಈ ಮೂಲಕ ಹೇಳ್ತೀನಿ ನಾನು. ಈಗ ನಿನ್ನೆ ವಿಡಿಯೋ ಮಾಡಿಕೊಂಡು ಮಂಜುನಾಥ್ ಅವರು ಓಡೋಗಿದ್ದಾರೆ, ಫೋನ್ಗೆ ಸಿಗ್ತಾ ಇಲ್ಲ, ಏನೋ ಕೈಕಾಲು ನೋವು ಅಂತ ಹೋಗಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ನೋಡುವಂಥ ಜನರು ಈಗ ಏನಾದರೂ ದಾರಿ ತಪ್ಪಿಸಲಿಕ್ಕೆ ಇವರು ಪ್ರಯತ್ನ ಪಟ್ಟರೆ ನೋಡುವಂಥ ಜನರಿಗೆ ಏನು ಹೇಳ್ತೀರಾ ಸರ್? ಅಲ್ಲ, ನೋಡುವಂಥ ಜನರಿಗೆ ಇವಾಗ ಇದರಿಂದ ಒಂದು ಗೊತ್ತಾಗಿರೋದಂತ ಇಲಾಖೆ ಮೇಲೆ ಸ್ವಲ್ಪನೂ ನಂಬಿಕೆ ಇಲ್ಲದಾಗಿದೆ. ನಾವು ಸ್ವಲ್ಪ ನಂಬಿಕೆ ನಾವು ಬೆಳೆಸ್ಬೋದು ಅಂತಿತ್ತು, ಆದರೆ ಇಲಾಖೆ ಮೇಲೆ ಸ್ವಲ್ಪವೂ ನಮಗೆ ನಂಬಿಕೆ ಇಲ್ಲ. SIT ಅವರು ಈಗ ಪ್ರತಿದಿನ ಆಗುವಂಥ ಬೆಳವಣಿಗೆ ಬಗ್ಗೆ ಕೂಡ ಅವರು ಮಾಹಿತಿ ಕೊಡ್ತಾ ಇಲ್ಲ. ಮಾಧ್ಯಮದವರನ್ನು ತಡೆ ಹಿಡಿತಾರೆ, ಅಲ್ಲಿ ನೆಟ್ ಕಟ್ಟಿ ಏನಾಗ್ತದೆ ಅದು ಯಾವುದು ಗೊತ್ತಾಗದ ಹಾಗೆ ಮಾಡ್ತಾರೆ. ಏನು ವಿಷಯ ಗೊತ್ತಾಗ್ತಾ ಇಲ್ಲ. ಸೆಕ್ಯೂರಿಟಿ ಇಟ್ಟು ಸೀದಾ ಹೋಗ್ತಾ ಇದ್ದಾರೆ, ಸೀದಾ ಬರ್ತಾರೆ, ಸೀದಾ ಹೋಗ್ತಾರೆ, ಏನು ಮಾತಾಡಲ್ಲ, ಯಾರು ಕೂಡ ಮಾತಾಡಲ್ಲ. ನಿಮ್ಗೆ ಏನಾದರೂ ಅಲ್ಲ ಮುಂದಕ್ಕೆ ನನ್ನ ಪ್ರಕಾರ ಆಸ್ತಿ ಏನಾದ್ರು ಎಷ್ಟು ಸಿಕ್ಕಿದೆ ಏನಾದರೂ ಅದು ನನಗೆ ಮಾಹಿತಿ ಇಲ್ಲ. ಎಲ್ಲ ಬಂದೋಬಸ್ತ್ ಮಾಡಿ ಮಾಡ್ತಾ ಇದ್ದಾರೆ. ಅದನ್ನು ನಿನ್ನೆ ಗಿರೀಶನ್ನು ಮಾತಾಡ್ತಾ ಇದ್ರು, ಈ ಥರ ಮಾಡಿದ್ರೆ ಆಗೋದೇ ಇಲ್ಲ ಬಿಲ್ಕುಲ್ ಆಗಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವಿನ್ನು ಹೇಳ್ತೇನೆ, ನೆಕ್ಸ್ಟು ನಮ್ಮ ವಕೀಲರು ಅವರೊಂದಿಗೆ ಹೋಗಬೇಕು. ನೆಕ್ಸ್ಟ್ ವೀಡಿಯೋದವರು ಎಷ್ಟು ದೂರ ಅಲ್ಲಿ ದೂರ ಇಟ್ಕೊಳ್ಳಿ, ದೂರಲ್ಲಿ ಇರಬೇಕು, ಒಂದೊಂದು ಪಾಯಿಂಟ್ ತೋರಿಸ್ಬೇಕು, ಪಬ್ಲಿಕ್ ನೋಡ್ತಾ ಇರಬೇಕು. ನಾವು ಸುಳ್ಳು ಹೇಳ್ತಾ ಇರೋದಾ ಅಲ್ಲಿ ಬಾಡಿ ಇದೆಯಾ ಅಲ್ಲ. ಯಾರೋ ನಮ್ಮ ಪಾರದರ್ಶಕ ತನಿಖೆ ಆಗಬೇಕು. ಪಾರದರ್ಶಕ ತನಿಖೆ ನೇರವಾಗಿ ಆಗಬೇಕು. ಜನ ನೋಡ್ತಾ ಇರಬೇಕು. ಏನೇ ಆಗಲಿ ಅದು ನೋಡ್ತಾ ಇರಲಿ. ಇವ್ರನ್ನು ಕಾನೂನಲ್ಲಿ ಈ ಥರ ಹೋದರೆ ಕಾನೂನಲ್ಲಿ ಏನು ಮಾಡಲಿಕ್ಕೆ ಆಗಲ್ಲ. ಇವಾಗ ನೋಡಿದಿರಲ್ಲ 13 ವರ್ಷದಿಂದ ಏನು ಮಾಡಲಿಕ್ಕೆ ಆಗಿಲ್ಲ. ಮೊದಲನೇ ಜಯ ಸಿಕ್ಕಿರೋದು ನಿನ್ನೆ 339 ಜನರಿಗೆ ಮಾಧ್ಯಮವರಿಗೆ ಒಂದು ಸ್ಟೇ ವಿಕೆಟ್ ಆಗಿರೋ ಒಂದು ಜಯ, ದೊಡ್ಡ ಜಯ. ಮುಂದಕ್ಕಿನ್ನೇನೇ ಅರ್ಥ ಗೊತ್ತಾಗಲ್ಲ. ಅದಕ್ಕೋಸ್ಕರ ಪಾರದರ್ಶಕವಾಗಿ ತನಿಖೆ ಆಗಬೇಕು ಮಾತ್ರ ನಮ್ಮ ಆಸೆ. ನೇರವಾಗಿ ಮೇಲಾಧಿಕಾರಿ ಇದ್ದಾರೆ, ಅವರೇ ಇರಬೇಕು. ಅದು ನಿಮ್ಮ ಮನುಷ್ಯನ ಹೇಳ್ಬೋದು ಯಾರು ಇರಬೇಕು ಏನಂತ ಅವ್ರು ಎಂಕ್ವೈರಿ ಮಾಡ್ತಾ ಇದ್ದಾರೆ ಏನಂತ. ಅವರ ಮುಖಾಂತರ ಅವ್ರು ಏನು ಹೇಳೋದು ಅದಾಗಬೇಕು ಅಷ್ಟೇ. ಇನ್ನು ನಮ್ಮದು ಬೇರೆ ಏನು ಹೇಳಲಿಕ್ಕಿಲ್ಲ. ಓಕೆ, ಜನತೆಗೂ ಹೇಳ್ತಾ ಇದ್ದೀನಿ ನೋಡಿ, ನಾವು ಸುಳ್ಳು ಹೇಳಿ ದೇವಸ್ಥಾನ ತೇಜೋವದಿಗೆ ಬಂದಿಲ್ಲ. ದೇವಸ್ಥಾನ ಹಿಂದೂ ದೇವಸ್ಥಾನ ಅನ್ಯ ಧರ್ಮೀಯವ ಇಟ್ಟು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ನಿಮಗೆ ಟೊಪ್ಪಿ ಆಗ್ತಾ ಇರೋದು. ಅವು ಅಷ್ಟು ಒಳ್ಳೆ ವ್ಯಕ್ತಿ ಆದ ದೇವಮಾನ ಆಯಿತು. ದೇವಮಾನ ಆಗೋ ರೀತಿಯಲ್ಲೇ ಕೆಲಸ ಮಾಡಬೇಕು ತಾನೆ. ದೇವಮಾನ ಆಗೋ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕಿತ್ತು, ಅದು ಮಾಡಿಲ್ಲ. ನೀವು ಮೊದಲ ಅವರ ಗ್ರಾಮ ಬಂದು ನೋಡಿ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಮೊದಲು ಅವರ ಗ್ರಾಮ ಅಭಿವೃದ್ಧಿ ಮಾಡಬೇಕಿತ್ತು, ಅದು ಮಾಡಿಲ್ಲ. ಉಳಿದ ಕಡೆ ಮಾಡೋದು ದೊಡ್ಡ ಬೋರ್ಡ್ ಈ ಕೆಲಸನ ಮಾಡ್ತಾ ಇದ್ರು. ಸ್ಮಶಾನನೇ ಕಟ್ಟಿಲ್ಲ ಅವರು. ಹೌದು, ಮಾಡಿ ಒಂದು ದಫನ್ ಮಾಡುವಂಥ ಸಮಾಧಿ ಮಾಡುವಂಥ ಒಂದು ವ್ಯವಸ್ಥೆನೇ ಮಾಡಲಿಲ್ಲ. ಹೌದು. ಹಾಗಾಗಿ ಇಷ್ಟೊತ್ತು ಜಯಂತ್ ಸರ್ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ.